ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ನ ಕಿಚನ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಸುಲಭವಾಗಿ ಒಂದು ಸಿಹಿ ತಿಂಡಿಯನ್ನ ಮಾಡಿ ನೋಡೋಣ. ಅದಕ್ಕೆ ಬೇಕಾಗಿರೋಂಥ ವಸ್ತುಗಳು ರವೆ, ಅಂದರೆ ಮಾಮೂಲಿ ಬನ್ಸಿ ರವೆ ಅಂತ ಹೇಳ್ತೀವಲ್ವ, ಅಂದರೆ ಉಪ್ಪಿಟ್ಟಿನ ರವೆ, ಅದು ತೊಗೊಬೇಕು. 100 ಗ್ರಾಮ್ ತೊಗೊಂಡಿದ್ದೀನಿ. ಬೆಲ್ಲಕ್ಕೆ ಬದಲಾಗಿ ಸಕ್ಕರೆಯನ್ನು ತೊಗೊಬೋದು. ಸೇಮ್ ಅಳತೆ ಅಂದರೆ 100 ಗ್ರಾಮನ್ನೇ ತೊಗೊಬೇಕು. ಸಿಹಿ ಜಾಸ್ತಿ ಬೇಡ ಅಂದಾಗ ಒಂದು 10-20 ಗ್ರಾಮ್ ಕಮ್ಮಿ ತೊಗೊಬೋದು. ಅನಂತರ ಚೆನ್ನಾಗಿ ಹಣ್ಣಾಗಿರೋ ಅಂಥ ಬಾಳೆಹಣ್ಣು, ಅದು ಒಂದು ದೊಡ್ಡ ಬಾಳೆಹಣ್ಣು ಇದೆಯಲ್ಲ, ಅದರಲ್ಲಿ ಒಂದು 60% ಹಾಕೊಬೋದು, ಅಥವಾ ಒಂದು ಬಾಳೆಹಣ್ಣು ಹಾಕೊಬೋದು. ಅನಂತರ ಸ್ವಲ್ಪ ಏಲಕ್ಕಿ ಒಂದು 10 ಹಲ್ಲನ್ನು ತಗೊಂಡು ನಾನು ನೀಟಾಗಿ ಬಿಡಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು 4 ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸು. ಮತ್ತು ಅದನ್ನು ಕರಿಯೋದಕ್ಕೆ ಎಣ್ಣೆ ಬೇಕಾಗುತ್ತೆ. ಈಗ ಇದರಲ್ಲಿ ಫಸ್ಟ್ ನಾನು ಏನು ಮಾಡ್ತೀನಿ, ರವೆ ತಗೊಂಡು ಒಂದು ಬೌಲ್ಗೆ ಸುರ್ಕೊಂಡು, ಅಂದರೆ ಒಂದು ಪಾತ್ರೆಗೆ ಹಾಕ್ಕೊಂಡು, ಅದಕ್ಕೆ ಬಾಳೆಹಣ್ಣನ್ನು ಚಿಕ್ಕದಾಗಿ ಹಚ್ಚಿಬಿಟ್ಟು ರವೆಯಲ್ಲಿ ಹಾಕಿ ಚೆನ್ನಾಗಿ ನಾದಬೇಕು, ಅಂದರೆ ಚೆನ್ನಾಗಿ ಕಲಿಸ್ಬೇಕು. ಬಾಳೆಹಣ್ಣು ಒಂದು ಚೂರು ಕಾಣಿಸ್ದಂಗೆ ಮಾಡಬೇಕು. ನೋಡಿ, ನಾನು 60% ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ. ಫುಲ್ಲು ಹಾಕ್ಕೊಂಡ್ರೆ ಏನು ತೊಂದರೆ ಆಗೋಲ್ಲ. ಕ್ವಾಂಟಿಟಿ ಕಮ್ಮಿ ರವೆ ಇರೋದ್ರಿಂದ ನಾನು 60% ಹಾಕಿದ್ದೀನಿ. ಫಸ್ಟ್ ನೋಡಿ, ಈ ಥರ ಹಾಕಿ ಚೆನ್ನಾಗಿ ಆ ರವೆಯಲ್ಲಿ ಬಾಳೆಹಣ್ಣು ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ನಾದಿ, ಅಂದರೆ ಚೆನ್ನಾಗಿ ಪುಡಿ ಮಾಡಬೇಕು. ನೋಡಿ, ಇವಾಗ ಈ ಥರ ಆಗಿದೆ. ಈ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಬೆಲ್ಲ ಕುಟ್ಟಿಟ್ಕೊಂಡಿದ್ರೆ ಬೆಸ್ಟು. ಆ 100 ಗ್ರಾಮ್ ಬೆಲ್ಲನ ಹಾಕ್ಕೊತೀವಿ. ಅದರ ಜೊತೆಗೆ ಏಲಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ನಾದಬೇಕು, ಚೆನ್ನಾಗಿ ಕಳಿಸ್ಬೇಕು. ಬೆಲ್ಲ ಮತ್ತು ಬಾಳೆಹಣ್ಣು ಮತ್ತು ಈ ರವೆ 3 ಕಲಿಸಿದಾಗ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ದ್ರವ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಅಂದರೆ ಫುಲ್ಲು ನೀರಾಗಲ್ಲ. ನಾವು ನೀರು ಹಾಕ್ಕೊಂಡು ನಾವು ಬೋಂಡ ಎಲ್ಲ ಮಾಡ್ತೀವಲ್ಲ, ಆ ಪದಕ್ಕೆ ಕಳಿಸ್ಕೊಬೇಕು. ಒಂದು ಸ್ವಲ್ಪನೂ ಬೆಲ್ಲ ಗಂಟು ಇರಬಾರ್ದು. ಆ ಥರ ಚೆನ್ನಾಗಿ ಕಳಿಸ್ತೀವಿ ನಾವು. ಬೆಲ್ಲನ ನಾವು ತುರಿದು ಮಾಡಿದ್ರೆ ಬೇಗ ಆಗುತ್ತೆ. ಕಲಿಸಿದಷ್ಟು ತುಂಬ ಚೆನ್ನಾಗಿರುತ್ತೆ. ಕೈಯಲ್ಲೇ ಕಲಿಸ್ಬೇಕು, ಯಾಕಂದರೆ ಬಾಳೆಹಣ್ಣು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಬೇಕು. ಈ ಥರ ನಾನು ಇದು 2ನೇ ಸರಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಈ ಥರ ಬಂದಿದೆ. ಕೈಯಲ್ಲೇ ಮಿಕ್ಸ್ ಮಾಡಬೇಕಾದ್ರೆ ಇಷ್ಟು ಪದಕ್ಕೆ ಬಂದುಬಿಡಬೇಕು. ಅನಂತರ ಇದನ್ನು ಒಂದು ಅರ್ಧ ತಾಸು ಹಾಗೆಯೇ ಮುಚ್ಚಿಟ್ಬಿಡಬೇಕು. ಅಂದರೆ ಚೆನ್ನಾಗಿ ಅದು ಆ ಬೆಲ್ಲದ ಅಂಶ ಎಲ್ಲನೂ ರವೆಯಲ್ಲಿ ಇಳಿಬೇಕು. ಆ ಥರ 1/2 ಅವರ್ ಇಟ್ಬಿಡಿ. ನೋಡಿ, ಇವಾಗ ಅರ್ಧ ಅವರ್ ಆದಮೇಲೆ ಈ ಥರ ಇದೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಬಾಳೆಹಣ್ಣು, ಬೆಲ್ಲ ಎಲ್ಲ ಮಿಕ್ಸ್ ಆಯಿತು. ಈಗ ಎಣ್ಣೆ ಬಾಣಲಿಲಿ ಹಾಕ್ಕೊಂಡು ಬೋಂಡ ಹಾಕೋ ಥರನೇ ನಾವು ಎಣ್ಣೆಯಲ್ಲಿ ಹಾಕಬೇಕು. ನಾವಿದು ಹಾಕಬೇಕಾದ್ರೆ ಎಣ್ಣೆ ಕಾದಿದೆಯಾ ಅಂತ ನೋಡಿಕೊಂಡು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಹಾಕಬೇಕು. ಇಲ್ಲಾಂದರೆ ಬೇಗ ಸೀದೋಗುತ್ತೆ, ಅದು ಕಪ್ಪಾಗಿ ಟರ್ನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫುಲ್ಲು ಕಮ್ಮಿ ಇಟ್ಕೊಳ್ಳಿ. ಬಿಡಿಯಾಗಿ ಈ ಥರ ಬೋಂಡ ಥರನೇ ಹಾಕಿ. ನೋಡಿ, ಇವಾಗ ಈ ಥರ ಆಗಿದೆ. ಇದು ಇನ್ನೂ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಫುಲ್ಲು ಫ್ಲೇಮ್ ಇಟ್ಕೊಂಡು ಮಾಡಬಾರ್ದು, ಸೀದೋಗುತ್ತೆ. ಮೇಲ್ಗಡೆ ಕಪ್ಪಾಗ್ಬಿಡುತ್ತೆ, ಒಳಗಡೆ ರವೆ ಸರಿಯಾಗಿ ಬೆಂದಿರಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ, ನಿಧಾನಕ್ಕೆ ಸೆಮಿ ಫ್ಲೇಮ್ ಇಟ್ಕೊಂಡು ಮಾಡಬೇಕು. ನೋಡಿ, ಕಲಸಿ ಬಿಟ್ಟಿದ ತಕ್ಷಣ ಈ ಥರ ಬ್ರೌನ್ ಕಲರ್ಗೆ, ಕಂದು ಬಣ್ಣಕ್ಕೆ ತಿರುಗಿದೆ. ಇವಾಗ ಇದನ್ನು ಬೌಲ್ಗೆ ಹಾಕಿಬಿಡ್ಬೇಕು ಅಷ್ಟೇ. ಒಂದು ಅರ್ಧ ಗಂಟೆಯಲ್ಲಿ ನಾವು ಮಕ್ಕಳಿಗೆ ಮನೆಯಲ್ಲೇ ಆರೋಗ್ಯಕರವಾದ ಒಂದು ತಿಂಡಿಯನ್ನು ಮಾಡ್ಬೋದು. ಇದನ್ನು ರವೆ ಕಜ್ಜಾಯ ಅಂತ ಹೇಳ್ತೀವಿ. ನಮ್ಮ ಅಜ್ಜಿ ಇದನ್ನು ನಮಗೆ ಮಾಡಿಕೊಡ್ತಾಯಿದ್ರು. ಬೇಗನೂ ಆಗುತ್ತೆ. ಇದು ಮಕ್ಕಳಿಗೆ ಮಾಡಿ ನೋಡಿ, ಅವ್ರು ಏನು ಹೇಳ್ತಾರೆ ಕೇಳಿ. ಒಂದು ದಿನ ಇಟ್ಟು, ಅಂದರೆ ಇದು ಮಾಡಿದ ತಕ್ಷಣ ಅವತ್ತೇ ತಿಂದ್ರೂ ಓಕೆ, ಆದರೆ ಮಾರನೇ ದಿನ ತಿಂದ್ವಿ ಅಂದರೆ ಆ ಬಾಳೆಹಣ್ಣು, ಏಲಕ್ಕಿ ಸ್ಮೆಲ್ ಸಮೇತ ಬೆಲ್ಲದ ಸ್ವೀಟ್ ಎಲ್ಲ ಚೆನ್ನಾಗಿರುತ್ತೆ. ಜೊತೆಗೆ ಅಂಗಡೀಲಿ ತಗೊಳ್ಳೋ ಅಂಥ ತಿಂಡಿಗಿನ್ನ ಇದು ಆರೋಗ್ಯಕರವಾದ ತಿಂಡಿ ಆಗುತ್ತೆ. ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.